ಹಲೋ, ಹೇಳ ಏನಿಲ್ಲ ಸಮಾಚಾರ. ಹಾ ಆಯ್ತು, ಬರ್ತೀನಿ ಬಿಡು. ಲೋ ಬಡ್ಯದ್ನೆ, ನಿಂಗೆ ಏಟ್ಕಿತಾನು ಹೇಳೋದು, ಬರ್ತೀನಿ ಅಂದ್ಮ್ಯಾಕೆ ಮುಗೀತಪ್ಪ. ಅಯ್ಯೋ ರಾಮ, ನೋಡು ನಾನು ನಾಳಿಕೆ ಖಂಡಿತವಾಗ್ಲೂ ಬದೇ ಬರ್ತೀನಿ, ನೀವು ಫೋನ್ ಮಾಡ್ಕಪ್ಪ. ಅಯ್ಯೋ ಇವಂದು ಒಳ್ಳೆ ಹೋ. ಸರ್ ಎಣ, ಸರ್ ಎಣ, ಬೇಗ ಬನ್ನಿ ಸರ್. ಸರಿ ಸರ್. ಮೊದಲು ಬಾಡಿ ನೋಡಿದ್ಯಾರು? ನಾನೇ ಸರ್. ನೀವಿರೋದೆಲ್ಲಿ? ಮನೆ ಇಲ್ಲೇ ಪಕ್ಕದಲ್ಲೇ ಸರ್. ನಾ ಈ ಕಡೆಯಿಂದ ಬರ್ಬೇಕಾದ್ರೆ ಈ ಶವನ್ ನೋಡ್ದೆ, ತಕ್ಷಣ ನಿಮಗ್ ಫೋನ್ ಮಾಡಿ ಹೇಳ್ದೆ ಸರ್. ಇವ್ರು ಯಾರು ಅಂತ ನಿಮ್ಮಲ್ಲಿ ಯಾರ್ಯಾರು ಗೊತ್ತಾ? ನಮ್ಮೂರ ಅಲ್ಲ ಸರ್ ಇವರು. ಸರ್ ಇದನ್ನೆಲ್ಲ ನೋಡ್ತಾ ಇದ್ರೆ ಕೊಲೆ ಮಾಡಿ ಬಾಡಿನ ಇಲ್ಲಿ ತಂದಾಕಿದ್ದಾರೆ ಅನ್ಸುತ್ತೆ ಸರ್. ಈ ಊರಿನ ಜನ ಬಾಡಿನ ಐಡೆಂಟಿಫೈ ಬೇರೆ ಮಾಡ್ತಾ ಇಲ್ಲ ಸರ್. ತಲೆಯನ್ನು ಚೆನ್ನಾಗಿ ಚಚ್ಚಿದ್ದಾರೆ. ಅವ್ರು ತಾನೇ ಹೇಗೆ ಗುರ್ತು ಹಿಡಿತಾರೆ ಹೇಳಿ? ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ, ಎಲ್ಲ ಸ್ಟೇಷನ್ಗೂ ಬಾಡಿ ಡೀಟೇಲ್ಸ್ನ ಕಳಿಸಿ. ವಾರಸ್ದಾರ್ ಯಾರು ಬಂದಿಲ್ಲ ಅಂತಂದ್ರೆ ಶವ ಸಂಸ್ಕಾರಕ್ಕೆ ಏರ್ಪಾటు ಮಾಡಿ. ಎಸ್ ಸರ್. ನಾವು ಸ್ಟೇಷನ್ಗೆ ಕರೆದ ನೀವು ಬರಬೇಕಾಗುತ್ತೆ. ಸರಿ ಸರ್. ಇವ್ರ ಡೀಟೇಲ್ಸ್ ತಗೊಳ್ರಿ. ತಗೊಳ್ಳಿ ಅಮ್ಮ. ಇದು ಬೆಂಗಳೂರು. ಇಲ್ಲಿ ಸುಮಾರು 1,23,00,000 ಜನ ವಾಸವಾಗಿದ್ದಾರೆ. ಇದು ಲೆಕ್ಕಕ್ಕೆ ಸಿಕ್ಕಿರೋರ ಸಂಖ್ಯೆ ಮಾತ್ರ. ಲೆಕ್ಕಕ್ಕೆ ಸಿಗದೆ ಇರೋರು ಇನ್ನೂ ಅದೆಷ್ಟು ಜನ ಇದ್ದಾರೆ. ಇಲ್ಲಿಗೆ ಬರೋ ಅಂಥ ಜನಗಳು ತನ್ನದೇ ಆದ ಒಂದು ಜೀವನ ಕಟ್ಕೊಬೇಕು ಅನ್ನೋ ಆಸೆಯಿಂದ ಬಂದಿರ್ತಾರೆ. ಆದರೆ ಇಲ್ಲಿನ ಜೀವನ ಅದೆಷ್ಟು ಟೆನ್ಷನ್, ಅದೆಷ್ಟು ಹತಾಶೆಯಿಂದ ಕೂಡಿರುತ್ತೆ ಅಂದರೆ, ಸತ್ರು ಐಡೆಂಟಿಫೈ ಸಿಗದೆ ಹಾಗೆ, ಅಡ್ರೆಸ್ ಕೂಡ ಸಿಗದ ಹಾಗೆ ಅನಾಥ ಹೆಣ ಆಗ್ಬಿಡ್ತಾರೆ. ಅಂಥದ್ದೇ ಒಂದು ಘಟನೆ ಇಲ್ಲಿ ನಡೆದಿದೆ. ಯಾರು ಕೊಲೆ ಆದರು, ಯಾಕೆ ಕೊಲೆ ಆದರು, ಕೊಲೆ ಮಾಡಿದವ್ರು ಯಾರು, ಸುಟ್ಟಾಕಿದ ಶವ ಯಾರ್ದು? ಪ್ರಶ್ನೆಗಳು ಸುಮಾರಿದೆ, ಆದರೆ ಉತ್ತರಗಳು ಅಮ್ಮ ತುಂಬಾ ಬಿಸಿ ಇದೆ, ನಿಧಾನ ತಿನ್ಸು. ಬಿಸಿನೂ ಇಲ್ಲ ಏನೂ ಇಲ್ಲ, ಸುಮ್ಮನೆ ತಿನ್ನೆ. ನೀನೇನೋ ಹೆಕ್ತಾ ಇದೀಯಾ, ಬೇಗ ಬೇಗ ತಿನ್ನು. ಅಮ್ಮ ಖಾರ ಇದೆ. ಖಾರ ಇದ್ರೆ ನೀರು ಕುಡಿ, ಬೇಗ ತಿನ್ನು. ಅಮ್ಮ ನೀನ್ ಯಾಕೆ ಅವಾಗ ಹೇಳ್ತಿದ್ದೆ? ನಾನಾ? ಅದೆಲ್ಲ ಏನೂ ಇಲ್ಲ, ಬೇಗ ತಿಂದು ಮಲ್ಕೋ. ನಾಳೆ ಸ್ಕೂಲ್ ಇದೆ, ಲೇಟ್ ಆಗುತ್ತೆ, ಬೇಗ ಹೇಳ್ಬೇಕಲ್ಲ. ನಾನು ಇನ್ನ ಡೋರೆಮೋನ್ ನೋಡ್ಬೇಕು. ಡೋರೆಮಾನು ಇಲ್ಲ ಏನೂ ಇಲ್ಲ, ಬೇಗ ತಿಂದು ಮಲ್ಕೋ ನಡಿ. ತಿಂದಿದ್ ಸಾಕು, ಕೈ ತೊಳ್ಕೊ, ನಡಿ ಮಲ್ಕೊ. ನೋಡಿ ತೊಳ್ಕೊಳ್ಳೋ ಬೇಗ. ಯಾಕಮ್ಮ? ಬಾರೆ, ನೀವು ಮಲ್ಗಿರಿ, ನಾನು ಆಮೇಲೆ ಬರ್ತೀನಿ. ಬಾರೆ ಬೇಗ ನಡಿ.
ಅಯ್ಯೋ ಇನ್ನೂ ಮಲ್ಗಿಲ್ವಾ? ಏಯ್ ಬಿಡಲಿ, ಬಾರೆ ನೀನು ಮಲ್ಕೋ. ನೀನು ಮಲ್ಕೊಳ್ಳೋ, ತಗೋ. ಅಪ್ಪ ಶಬ್ದ ಮಾಡ್ದೆ ಸುಮ್ಮನೆ ಮಲ್ಕೋ. ಮಲ್ಕೊಳ್ಳೋ. ಯಾಕೆ ಲೇಟು? ಅದು ಮಕ್ಕಳನ್ನ ಮಲ್ಗಿಸ್ತಿದ್ದೆ. ಹೇಯ್, ಅವೇನ್ ತೊಟ್ಲಲ್ಲಿ ಮಲ್ಕೊಳ ಮಕ್ಕಳ ಮಲ್ಗ್ಸಕ್ಕೆ? ಅಡುಗೆ ಮಾಡಿದ್ಯಾ? ಹಾ ಮಾಡಿದ್ದೀನಿ. ಏನ್ ಅಡುಗೆ ಮಾಡಿದ್ಯಾ? ಅನ್ನ, ತರಕಾರಿ ಸಾರು. ಹೌದಾ? ನಂಗೆ ಏನೋ ಸ್ಪೆಷಲ್ ವಾಸನೆ ಬರ್ತಾ ಇದೆ. ಸ್ಪೆಷಲ್ ಏನು ಇಲ್ವಲ್ಲ? ಅಲ್ಲೇನಾದ್ರೂ ಔಷಧಿ ಇದೆಯಾ? ಇಲ್ಲ. ಏನೇ ಡಬ್ಬ ಇದು? ಎಲೆ ಇದು? ಮೈಸೂರು ಪಾಕು. ನಾನಿಲ್ದೇ ಇದ್ದಾಗ ಮೈಸೂರು ಪಾಕು, ಪಾಯಸ, ಹಲ್ವಾ. ನಾನ್ ಬಂದ್ರೆ ತರಕಾರಿ ಸಾರ. ಅದು ಮಕ್ಕಳಿಗೆ ಅಂತ ತಂದಿದ್ದೆ. ಎಲೆ ಮಕ್ಳು ತರೋದು? ಎಲೆ ಆ ಮಕ್ಕಳು ಅನ್ನ ಸಾರು ತಿಂದ್ರೆ ಸತ್ತೋಗ್ತವೇನೆ. ಲೇ ಇಲ್ಲಿ ಕೇಳು, ಇನ್ಮೇಲೆ ಮನೇಲಿ ಬರೀ ಅನ್ನ ಸಾರು ಮಾಡ್ಬೇಕು, ಗೊತ್ತಾಯ್ತಾ? ಇಲ್ಲ ಅಂದ್ರೆ ಮುಂದಿನ ತಿಂಗಳಿಂದ ಉಪವಾಸ ಕಳೆದ್ಬಿಡ್ತೀನಿ. ಸಿಲಿಂಡ್ರು ಅಷ್ಟೇ 4 ತಿಂಗಳು ಬರ್ಬೇಕು, ಅರ್ಥ ಆಯ್ತಾ? ಅಲ್ಲ ರೀ, ಮಕ್ಳು ತಿಂದ್ರೆ ಏನ್ ತಪ್ಪು? ಯಾಕೆ ಹಿಂಗ ಆಡ್ತಿದ್ದೀರಾ? ಹೊಚ್ಚಿಡ್ತಿದೆ ನನ್ಗೆ. ಇಲ್ಲೊಂದ್ಸಲ ಯಾಕೆ ಏನು ಅಂತ ಕೇಳಿದ್ರೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ, ಗೊತ್ತಾಯ್ತಾ? ಹೋಗ ಒಳಗೆ ಹಾಗೆ. ಸವಿತಾ, ಸವಿತಾ, ಎಷ್ಟು ಕೊಬ್ಬು ಇವಳಿಗೆ. ಮಾತಾಡಿದ್ರು ಉತ್ತರಲ್ಲೇ ಕೊಡಲ್ಲ. ಮಾಡ್ತಿಲಿರು ನಿನಗೆ ಇವತ್ತು. ಸವಿತಾ, ನಾನಿಲ್ಲೂ ಊಟನೇ ಮಾಡಿಲ್ಲ, ಆಗ್ಲೇ ಗಡಲ್ದಾಗ ತಿಂದು ಮಲ್ಕೊಂಡ್ಬಿಟ್ಟಿದ್ಯಾ? ಸವಿತಾ ಬಾರೆ ಆಚೆ. ಏನ್ ಬೇಕ್ರಿ? ಊಟ ಊಟ ಬೇಕು. ಊಟನೇನು ನಿಮ್ಮ ಅಪ್ಪ ಬಡಿಸ್ತಾಳ ಅಥವಾ ನಿಮ್ಮ ಮಮ್ಮಿ ಬಂದು ಬಡಿಸ್ತಾಳ? ನಡೆಯಲ್ಲ, ಜವಾಬ್ದಾರಿಲೇ ಇಲ್ಲ. ಏನೇ ಇದು? ತರಕಾರಿ ಬೆಂದೇ ಇಲ್ಲ, ಅಡುಗೆ ಮಾಡಕ್ಕೂ ಬರಲ್ವಲ್ಲ ನಿಂಗೆ? ತರಕಾರಿ ಎಲ್ಲ ಬೆಂದಿದೆ ರೀ. ಏನ್ ಬೆಂದಿದ್ಯೋ? ನೀನ್ ಊಟ ಮಾಡ್ದ? ಇಲ್ಲ ರೀ, ಇವಾಗ ಮಾಡ್ತೀನಿ. ಮತ್ತೆ ಹೋಗಿ ಬಿದ್ಕೊಂಡಿದ್ದೆ ನಾಟ್ಕದೆ. ನಾನು ಊಟ ಮಾಡಿದ್ಮೇಲೆ ಇದೇ ತಟ್ಟಲ್ಲಿ ನೀನು ಊಟ ಮಾಡಬೇಕು.
ನಾನು ಪಕ್ಕದಲ್ಲಿ ಕೂತ್ಕೊಳ್ಳೋ ಧೈರ್ಯ ಮಾಡ್ದೆ ಅಷ್ಟೇ. ಎತ್ಕೊಳೆ ನಂದಿಲ್ದೇ ಇರೋ ತರಕಾರಿ ನನಗೆ, ಸ್ವಲ್ಪ ಇವಳಿಗೆ. ಹೌದ್ರಾ? ಇಲ್ಲ ಇಲ್ಲೇ ಬೇಗ. ಎಲ್ಲಿಗೆ ಹೋಗ್ತೀನಿ? ಯಾಕೆ? ಬಿಡ್ರಿ, ಇವತ್ತು ಬೇಡ, ನಂಗೆ ತುಂಬಾ ಸುಸ್ತಾಗಿದೆ. ಹಿಂಗೆಲ್ಲ ಹೇಳೋಂಗೇ ಇಲ್ಲ. ನಾನು ಕರೆದಾಗ್ಲಿ ಬರಬೇಕು, ನಾನು ಹೇಳಿದ್ದಿಲ್ಲ ನೀವು ಮಾಡಬೇಕು. ಸ್ವಂತವಾಗಿ ನಿರ್ಧಾರ ಮಾಡೋ ಸ್ವಾತಂತ್ರ್ಯನೂ ನಿನಗಿಲ್ಲ.